ಜೀವನ ಎಷ್ಟು ವಿಚಿತ್ರ ಅಲ್ವೇ ನಮ್ಮೆ. ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕಾಯ್ತದೆ. ಅವಳು ಮಾಡಿರೋ ತಪ್ಪಿಂದ ಅಟ್ಟಿಯವರೆಲ್ಲ ನೋವು ಅನುಭವಿಸ್ಬೇಕಾಯ್ತದೆ. ಆ ನೋವು ಬ್ಯಾಸ್ರ ಅವ್ರಿಗೂ ಅದೇ ಗೌಡ್ರೆ. ಅವ್ರು ಮಾಡಿರೋ ತಪ್ಪಿಗೆ ಪ್ರತಿದಿನ ಶಿಕ್ಷೆ ಅನುಭವಿಸ್ತಾನೆ ಇದ್ದಾರೆ. ಗೌಡ್ರೆ, ನಿಮ್ ಕೋಪ ನಂಗ್ ಅರ್ಥ ಆಯ್ತದೆ, ಆದ್ರೆ ಪರಿಸ್ಥಿತಿನೂ ನೀವ್ ಅರ್ಥ ಮಾಡ್ಕೋಬೇಕಲ್ವೇ? ಗೌಡ್ರೆ, ಹೆಣ್ಮಕ್ಳಿಗೆ ತನ್ ತವ್ರ ಮನೆನೇ ಪ್ರಪಂಚ ಆಗಿರ್ತದೆ. ಹಂಗಿರ್ಬೇಕಾರೆ ತವ್ರ ಮನೆ ಅನ್ನೋ ಪ್ರಪಂಚದಿಂದ ಬದುಕೋದು ಸಾನೆ ಕಷ್ಟ ಗೌಡ್ರೆ. ನನ್ನಿಂದ ತಪ್ಪಾಗದೆ ಅಂತ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡಿ, ಇಲ್ಲ ಅಂದ್ರೆ ನನ್ನ ದಂಡಿಸ್ಬಿಡಿ. ಹಿಂಗ್ ಮೌನವಾಗಿ ಮಾತ್ರ ಇರ್ಬೇಡಿ ಗೌಡ್ರೆ. ಗೌಡ್ರೆ, ನಿಮ್ ಕೋಪ ನಂಗೆ ಅರ್ಥ ಆಯ್ತದೆ, ಅದರಿಂದ ಕಾರಣ ಅದೇ ಅಂತ ನಂಗ್ ಸಂದಾಗ ಗೊತ್ತದೆ. ಆದ್ರೆ ಒಂದ್ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ನಾನ್ ಮಾಡಿದ್ದೆ ಸರಿ ಅನಿಸ್ತು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಒಂದ್ ಹೆಣ್ ಸತ್ತಾಗ ಅವ್ರನ್ನ ತವ್ರ ಮನೆ ಸೀರೆ ಉಡ್ಸಿ ಮಡ್ಲು ತುಂಬಿ ಕಳಿಸ್ಕೊಡ್ತಾರೆ ಅಂತವ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗೌಡ್ರೆ, ಹೆಣ್ ಸತ್ರೆ ಹೆಣ್ಣಿಗೆ ತವ್ರ ಮೇಲಿನ ವ್ಯಾಮೋಹ ಕಮ್ಮಿ ಆಗಕ್ಕಿಲ್ಲ ಅಂತ. ಅಂಥದ್ರಲ್ಲಿ ಭವಾನಿ ಅಕ್ಕ ತುಂಬಿದ್ ಬಸ್ರಿ. ಅವರಿಗೆ ತವ್ರ ಮನೆಯಿಂದ ಸೀಮಂತ ಕಾರ್ಯ ಆಗ್ಬೇಕು ಅಂತ ಆಸೆ ಇರಕ್ಕಿಲ್ವೇ? ನೀವೇ ಹೇಳಿ. ಆಮೇಲೆ ಅಜ್ಜಿ ಒಂದ್ ಹೆಣ್ಣಿಗೆ ಸೀಮಂತ ಮಾಡೋದು ಅಂದ್ರೆ ಅವಳ ಬೈಕೆಗಳನ್ನೆಲ್ಲ ತೀರ್ಸಿ ಅವಳು ಪಡ್ಕೊಳ್ಳೋ ಪುನರ್ಜನ್ಮಕ್ಕೆ ಯಾವ ತೊಂದ್ರೆನೂ ಆಗ್ದಂಗೆ ಸುಸೂತ್ರವಾಗಿ ಹೆರಿಗೆ ನಡೆಸ್ಬೇಕು ಅಂತವ ಹಾರೈಸೋ ಶಾಸ್ತ್ರ ಅಂತ. ದೊಡ್ಡೋರೆಲ್ರು ಇರ್ಬೇಕಾರೆ ಚಿಕ್ಕೋಳಾಗಿ ನಾನು ಈ ನಿರ್ಧಾರ ತಕ್ಕಬಾರ್ದಿತ್ತು. ಆದ್ರೆ ಭವಾನಿ ಅಕ್ಕನ್ ಮಾತ್ ಕೇಳಿಸ್ಕೊಂಡ್ಮ್ಯಾಕೆ ನನಗ್ ಸುಮ್ನೆ ಇರಕ್ ಆಗ್ಲಿಲ್ಲ ಗೌಡ್ರೆ. ನೋಡಿ, ನಿಮಗೆ ನನ್ ಮೇಲೆ ಕೋಪ ಇದ್ರೆ 4 ಏಟು ಹೊಡೆದ್ಬಿಡಿ. ಅದು ಬಿಟ್ಟು ನೀವಿಂಗ್ ಮಾತಾಡ್ದೆ ಸುಮ್ಕೆ ಇರ್ಬೇಡಿ ಗೌಡ್ರೆ. ಜೀವನ ಎಷ್ಟು ವಿಚಿತ್ರ ಅಲ್ವೇ ನಮ್ಮೆ. ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕಾಯ್ತದೆ. ಅವಳು ಮಾಡಿರೋ ತಪ್ಪಿಂದ ಅಟ್ಟಿಯವರೆಲ್ಲ ನೋವು ಅನುಭವಿಸ್ಬೇಕಾಯ್ತದೆ. ಆ ನೋವು ಬ್ಯಾಸ್ರ ಅವ್ರಿಗೂ ಅದೇ ಗೌಡ್ರೆ. ಅವ್ರು ಮಾಡಿರೋ ತಪ್ಪಿಗೆ ಪ್ರತಿದಿನ ಶಿಕ್ಷೆ ಅನುಭವಿಸ್ತಾನೆ ಇದ್ದಾರೆ. ತವ್ರ ಮನೆಯಿಂದ ದೂರ ಆಗಿ ಬದುಕೋದು ಅಷ್ಟ್ ಸುಲಭ ಅನ್ಕೊಂಡಿದ್ದೀರಾ? ಅಪ್ಪ ಅವನ್ ಪಿರುತಿ ಸಿಕ್ಕಿ ತಮ್ಮವ್ರ ಜೊತೆ ದಿನಾಲು ಮಾತಾಡ್ಕೊಂಡು ಆಗಾಗ ತವರ್ ಮನೆಗೆ ಬರ್ತಾ ಹೋಯ್ತಾ ಇದ್ರೆ ಆಗಾಗೋ ಖುಷಿನೇ ಬೇರೆ ಗೌಡ್ರೆ. ಅಂಥದ್ರಲ್ಲಿ ಎಲ್ರೂ ಇದ್ರುವೆ ಅವ್ರಿಂದ ದೂರ ಆಗಿ ಬದುಕೋದಿದೆಯಲ್ಲ, ಅದು ನರ್ಕಕ್ ಸಮಾನ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ರಾಣಿಯಂಗ್ ಮೆರೆಸ್ತಾ ಇದ್ದೋ ಆ ಪ್ರೀತಿನ ಕಾಲಲ್ಲಿ ಒದ್ದೋದವಳು. ಗೌಡ್ರೆ, ಅವ್ರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಆ ತಪ್ಪಿಗೆ ಶಿಕ್ಷೆ ಕೊಡೋ ಟೈಮು ಇದಲ್ಲ ಅಂತ ಹೇಳ್ತೀವ್ನಿ. ಬಸ್ರಿ ಹೆಂಗ್ ಸನ್ಮ್ಯಾಕೆ ಒಂದಲ್ಲ ಒಂದ್ ನೋವು ಇದ್ದೇ ಇರ್ತದೆ. ಅದ್ರ ಜೊತೆಗೆ ತವ್ರ ಮನೆಯಿಂದ ಶಾಸ್ತ್ರಕ್ ಬರ್ಲಿಲ್ಲ ಅಂತ ಇನ್ನೊಂದ್ ನೋವು ಕೊಡೋದು ಸರಿ ಇದ್ದತೆ ಹೇಳಿ? ಅದಕ್ಕೆ ಕಾಡನೆ ಅವಳು ಕಣಮೆ. ನೀನು ಬರೀ ಅವಳ ಜಾಗದಲ್ಲಿ ನಿಂತು ನೋಡ್ತಾ ಇದೀಯ ಆಟೆಯ, ಆದ್ರೆ ನಮ್ಮ ಅಪ್ಪಯ್ಯನ ಜಾಗದಲ್ಲಿ ನಿಂತು ಒಂದೇ ಒಂದ್ ಕಿತ ನಿಂತು ಯೋಚನೆ ಮಾಡು. ಅವಾಗ ನಿಂಗೆ ಅವಳು ಮಾಡಿರೋ ತಪ್ಪೇನು ಅಂತ ಅರ್ಥ ಆಯ್ತದೆ. ಅಮ್ಮೆ,
ನಮ್ಮಪ್ಪಯ್ಯ ಯಾವತ್ತೂ ಅವಳನ್ನ ಕ್ಷಮಿಸಕ್ಕಿಲ್ಲ. ಆಮ್ಯಾಕೆ ಅವಳ ನೆರಳನ್ನ ನಮ್ಮ ಮಟ್ಟಿ ಮ್ಯಾಕೆ ಬೀಳಕ್ಕೂ ಬಿಡಕ್ಕಿಲ್ಲ. ಅಂತದ್ರಲ್ಲಿ ಅವಳ ನೆರಳು ನನ್ ಮೇಲೆ ಬೀಳಕ್ ಒಪ್ಕೊಂಡೇನೆ. ಅಮ್ಮಿ, ನಾನು ಅಲ್ಲೇನು ಮಾತಾಡ್ದೆ ಅಲ್ಕಚ್ಕೊಂಡ್ ನಿಂತಿದ್ದೇನು ಕೇಳು. ಶಾಸ್ತ್ರ ಸಂಪ್ರದಾಯ ಏನಕ್ಕೂ ಅಲ್ಲ, ಅದು ಬರೀ ನೀನ್ ಕೊಟ್ಟಿದ್ ಮಾತಿಗೋಸ್ಕರ ಆಟೆಯ. ಇನ್ ಯಾವತ್ತೂ ಇಂಥ ಕೆಲಸ ಮಾಡ್ಬೇಡ. ನನ್ನ ಅಮ್ಮಿ ನನ್ ಮಾತಿಗೆ ಬೆಲೆ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಬಾ ಹೋಗೋಣ. ಏನ್ ಹೇಳ್ತಾ ಇದ್ದೀರಾ ಅದ್ಕೆ? ನನ್ ಮಗಳು ಪೂಜೆಗ್ ಕೂರ್ಬೇಕೆ? ಸಾವಿತ್ರಿ, ಆ ಇದ್ಯಾ ಈ ಮನೆಯಿಂದ ಹೋಗ್ಬೇಕು. ನಿನ್ ಮಗಳು ಪಟ್ಟದರ್ಸಿಯಾಗಿ ಮೆರಿಬೇಕು ಅಂದ್ರೆ ವಿನಂತಿ ಇವತ್ತು ಪೂಜೆ ಕುಂತ್ಕೊಳ್ಳೇಬೇಕು. ಅದಾಗ್ಲೇಬೇಕು ಅಂತ ನನ್ನ ಆಸೆನುವೆ. ಆದ್ರೆ ಅದ್ರಿಂದ ನನ್ ಮಗಳಿಗೇನು ತೊಂದ್ರೆ ಆಗಕ್ಕಿಲ್ಲ ತಾನೆ? ಏನು ಆಗಕ್ಕಿಲ್ಲ ಸಾವಿತ್ರಿ, ಎಲ್ಲ ಒಳ್ಳೇದೇ ಆಯ್ತದೆ. ಈಟ್ ದಿನ ನಿನ್ ಮಗಳು ಅಟ್ಟಿ ಸೊಸೆ ಆಗದೆ ಇರೋ ಯೋಗ ಈ ಪೂಜೆ ಆದ್ಮೇಲೆ ಬಂದೇ ಬರ್ತದೆ. ಜೊತೆಗೆ ಈ ಅಟ್ಟಿಲಿ ಎಲ್ರನ್ನು ಬುಟ್ಟಿಗೆ ಹಾಕೊಂಡ್ ಮೆರಿತಾವಳಲ್ಲ ಇದ್ಯಾ, ಅವಳ ಯೋಗ್ಯತೆ ಎಲ್ರಿಗೂ ಗೊತ್ತಾಯ್ತದೆ. ಆಗ ಮನೆಯಿಂದ ಆಚೆಗಾಗ್ತಾರೆ. ಈಟ್ ದಿನ ನೀವಿಬ್ರು ಕಾಣ್ತಿರೋ ಕನ್ಸನ್ನ ನಾನ್ ನನ್ಸ್ ಮಾಡ್ತೀನಿ. ಅತ್ತೆ, ಆ ವಿದ್ಯಾ ಮನೆ ಬಿಟ್ಟು ಹೋಯ್ತಾಳೆ, ಭದ್ರಮ್ಮ ನನ್ ಸಿಗ್ತಾನೆ ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನತ್ತೆ. ಸರಿ ಅದ್ಕೆ, ನನ್ ಮಗಳ ಆಸೆ ಈಡೇರ್ತದೆ. ಇವ್ಳು ಬಾಳ್ ಬಂಗಾರ ಆಯ್ತದೆ ಅಂದ್ರೆ ನೀ ಹೇಳ್ದಂಗೆ ಕೇಳ್ತೀವಿ. ಸುಭಾಷ, ನಾನ್ ಹೇಳಿದೆಲ್ಲ ಸಂದಾಗ ಗೆಪ್ತಿ ಐತೆ ತಾನೆ? ಹೂನಮ್ಮ, ನೀನು ಹೇಳ್ದಂಗೆ ಮಾಡ್ತೀನಿ. ಸರಿ, ವಿನಂತಿನ ಕರ್ಕೊಂಡು ಬಿರ್ನೋಡು. ಸರಿ ಅಮ್ಮ. ಸರಿ ಅದ್ಕೆ, ನನ್ ಮಗಳು ಅಲ್ಲಿ ಪೂಜೆಗ್ ಕುಂತ್ರೆ ಇವಳಿಗಿಲ್ಲಿ ಏನಾಯ್ತದೆ? ಮೊದ್ಲವಳು ಬಾಯ್ ಬಿದ್ದೋಗಿ ಆಮ್ಯಾಕ್ ಸತ್ಯ ಆಚೆಗ್ ಬರ್ತದೆ. ಅವಳು ಬಂಡವಾಳ 3 ಕಾಸಿಗೆ ಬೈಲಾಯ್ತದೆ. ಏನ್ ಬಂಡವಾಳ ಅದ್ಕೆ? ಪೂಜೆ ಮುಗಿಯೋಷ್ಟ್ರಲ್ಲಿ ನಿಂಗೆ ಗೊತ್ತಾಯ್ತದ ಬಿಡು. ಇದ್ಯಾ, ಒಳ್ಳೆ ಟೈಮು, ನೀನೀಗ ಪೂಜೆ ಶುರು ಮಾಡು. ಸರಿ ಅಜ್ಜಿ. ಇದೇನೇ ಇದು? ಶ್ಲೋಕ ಹೇಳು ಅಂದ್ರೆ ಬಾಯಲ್ಲಿ ಶ್ಲೋಕನೇ ಹೊಡ್ತಾ. ಅವಳ ಬಾಯಿ ಬಿದ್ದೋಗಿರೋ ನಗ ಶ್ಲೋಕ ಇನ್ನೆಲ್ ಬರ್ತದೆ ಸಾವಿತ್ರಿ? ಅವಳ ಬಾಯಿ ಪುಡದಿನ್ನೇನಿದ್ರು ಸತ್ಯ ಹೇಳಕ್ಕೆ. ಇವನ್ ಹೇಳ್ತಾ ಇದ್ಯಮ್ಮಿ, ನಿನ್ ಮಾತಾಡಕ್ ಆಗ್ತಾ ಇಲ್ವೇ? ಅಲ್ಲ ಮುದ್ದು ಸೊಸೆ, ನಿನ್ನಿಂದ ಯಾವ್ದೇ ತರದ ಅಪಚಾರ ಆಗಿಲ್ಲ ಅಂದ್ಮ್ಯಾಕೆ ಹಿಂಗೆ ಯಾಕವ ಆಯ್ತಾದೆ? ಚಿಕ್ಕವ, ಇದ್ಯಾ ತಾನೇ ಕಠಿಣವಾಗಿ ವ್ರತ ಮಾಡ್ತಾವಳೆ. ಹಂಗಿದ್ಮೇಗೆ ಅಚಾರ ಹೆಂಗದದು? ಭದ್ರಾ, ಮತ್ ಯಾಕಪ್ಪ ಅವಳಗ್ ಮಾತಾಡಕ್ ಆಯ್ತಾ ಇಲ್ಲ? ಮುದ್ದು ಸೊಸೆ,
ನೀನೇನಾನ ತಪ್ಪು ಮಾಡಿದ್ಯಾ ಗೆಪ್ತಿ ಮಾಡ್ಕೊಳವ. ಆ ತಾಯಿ ಮುಂದೆ ಕೈ ಮುಗ್ದು ತಪ್ಪಾಯ್ತು ಅಂತ ಬೇಡ್ಕೊ, ಅವಳು ನಿನ್ನ ಖಂಡಿತವಾಗ್ಲೂ ಕ್ಷಮಿಸ್ತಾಳೆ. ಅವ್ವ ತಾಯಿ, ನನ್ನಿಂದ ಈ ಮನೆಗೆ ಅನ್ಯಾಯ ಆಗೋಗದೆ, ಮೋಸ ಆಗೋಗದೆ. ನಾನ್ ಮಾಡಿದ್ದು ದೊಡ್ಡ ತಪ್ಪು ಅಂತ ನನಗ್ ಸಂದಾಗ ಗೊತ್ತದೆ. ಅದಕ್ಕೋಸ್ಕರ ನಾನು ಪ್ರತಿದಿನ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ನಾನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಎಲ್ರ ಮುಂದೆ ಕ್ಷಮೆ ಕೇಳ್ತೀನಿ. ಆದ್ರೆ ಈ ಪೂಜೆಗೆ ಅಡ್ಡಿ ಮಾಡದೆ, ಈ ಅಡ್ಡಿ ಅವರಿಗೆ ಕೇಡಾಗದೆ ಇರೋಂಗೆ ನೀನೇ ನೋಡ್ಕೋಬೇಕು ತಾಯಿ. ಈ ಪೂಜೆ ಸಂದಾಗ ನಡೆಯಂಗ್ ಮಾಡೋದು ನಿನ್ ಹೊಣೆ ತಾಯಿ, ನಿನ್ ಹೊಣೆ. ಇದೇನವ ದೇವ್ರ ನೋಡಿ ಹಿಂಗ್ ಬೇಡ್ಕೋತಾವಳೆ? ಬೇಡ್ಕೊಳ್ಳಿ ಬಿಡೆ, ನಾನು ಹೇಳ್ತಾ ಇದ್ದೀನಿ ತಾನೆ, ಇವಳನ್ನ ಉಲುಪಿಯಿಂದ ಕಾಪಾಡಕ್ಕೆ ಯಾವ ದೇವರಿಂದನೂ ಸಾಧ್ಯ ಇಲ್ಲ. ನನಗೆ ವ್ರತ ಮಾಡಂಗೆ ನೀನೇ ದಾರಿ ತೋರ್ಸು, ಶ್ಲೋಕ ಹೇಳಂಗ್ ಮಾಡು ತಾಯಿ. ಬೇಡ್ಕೊಂಡ್ರಲ್ಲ, ಬಾಯ್ ಬಡ್ಕೊಂಡ್ರೂ ಆಗಕ್ಕಿಲ್ಲ. ನೀನ್ ಬರ್ಬೇಕು, ನಾನ್ ಪೂಜೆ ಮಾಡೋ ತರ ಮಾಡ್ಲೇಬೇಕು ತಾಯಿ. ದೇವ್ರೆ, ನನ್ನ ಹೆಂಡ್ರು ವ್ರತ ಮಾಡ್ತಾವಳೆ, ನೀನೇ ದಯೆ ತೋರ್ಸು ತಾಯಿ. भवती भिक्षां देहि